ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿತಾ ಮೋಹನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ದೇಹಕ್ಕೆ ತಂಪಾಗಿರೋ ಅಂಥ ಸಬ್ಬಕ್ಕಿ ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ನೋಡಿ, ನಾನೀಗ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನೋಡಿ ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ನಾನು ತುಪ್ಪ ಹಾಕ್ಕೊಂಡಿದ್ದೆ, ಮೆಲ್ಟ್ ಆಗಿದೆ. ಈಗ ಇದಕ್ಕೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ಏಲಕ್ಕಿ, ಕಿಸ್ಮಿಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇರೋ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ, ಅದೇ ಇದೆ ಅನ್ನೋದು ಏನಿಲ್ಲ. ನೀವು ಇನ್ನೂ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ನಿಮ್ಮ ಹತ್ರ ಇರೋದು ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಡ್ರೈ ಫ್ರೂಟ್ಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ನಾನು ತೆಗೆದಿಟ್ಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು. ಇದು ಸೀದೋಗಿಲ್ಲ, ಬ್ಲ್ಯಾಕ್ ದ್ರಾಕ್ಷಿ, ಅದಕ್ಕೆ ಈ ಕಲರ್ ಇದೆ. ನೋಡಿ, ಅದೇ ಕಡಾಯಿಗೆ 1 ಕಪ್ ಆಗೋಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ. ಇದು ನೈಲಾನ್ ಸಬ್ಬಕ್ಕಿ. ಇದನ್ನು ಹಾಗೆ ಸ್ಲಿಮ್ಮಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ನಾನು 5 ನಿಮಿಷ ಚೆನ್ನಾಗಿ ನೋಡಿ ಸಬ್ಬಕ್ಕಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಈ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೆ, 1 ಕಪ್ ತೊಗೊಂಡಿದ್ದೆ. ಈಗ ಈ ಕಪ್ಪಲ್ಲೇ 5 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತೀನಿ. ನೋಡಿ, 5 ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ಈ ಸಬ್ಬಕ್ಕಿ ನೀರಲ್ಲಿ ಬೇಯಬೇಕು. ನೋಡಿ, ಬೆಂದಿದೆ. ನೀವು 1 ಕಪ್ಗೆ 5 ಕಪ್ ನೀರು ಹಾಕಲೇಬೇಕು, ಇಲ್ಲಾಂದರೆ ಇದು ಬೇಯೋದಿಲ್ಲ. ಈಗ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀವೋ 1 ಕಪ್ ಸಬ್ಬಕ್ಕಿಗೆ ನಾನು ನೋಡಿ 1.5 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡಿ ಸಕ್ಕರೆ ಕರಗೋ ಥರ ಕಲಿಸ್ಕೊಳ್ಳಿ. ಸಕ್ಕರೆ ಕರಗೋ ತನಕನೂ ಇದನ್ನು ಈ ರೀತಿ ಕಲಿಸ್ಕೊತಾ ಇರಿ. ನೋಡಿ, ಸಕ್ಕರೆ ಕರಗಿದೆ. ಈಗ ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಬಂದುಬಿಟ್ಟು 3ರಿಂದ 4 ಕಪ್ ಆಗೋಷ್ಟು ಹಾಲು ಅದೇ ಕಪ್ಪಲ್ಲಿ ತೊಗೊಂಡಿದ್ದೀನಿ. ಈಗ ನೋಡಿ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ಹಾಲು ಹಾಕ್ಕೊಂಡಿದ್ದೀನಿ. ನಾನು ಹಸಿ ಹಾಲು ಹಾಕ್ಕೊಂಡಿಲ್ಲ, ಕಾಯಿಸ್ಬಿಟ್ಟು ಆರಿಸಿರೋ ಅಂಥ ಹಾಲನ್ನ ನಾನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಾದಾಮ್ ಮಿಲ್ಕ್ ಮಿಕ್ಸ್ ಬರುತ್ತಲ್ಲ 10 ರುಪೀಸ್ದು, ಅದು ಫುಲ್ ಪ್ಯಾಕೆಟ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ನೀಟಾಗಿ ಇದು ಪೌಡ್ರ್ ಬಂದುಬಿಟ್ಟು ಬಾದಾಮ್ ಮಿಲ್ಕ್ ಮಿಕ್ಸ್ ಇರುತ್ತಲ್ಲ, ಅದು ಗಂಟಿಲ್ಲದೆ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ. ನೋಡಿ, ನಾನು ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡಿದ್ದೀನಿ. ನೀವು ಇದೇ ಪಾಯಸಕ್ಕಂತಲ್ಲ, ನೀವು ಶಾವಿಗೆ ಪಾಯಸ ಎಲ್ಲ ಮಾಡ್ತೀರಲ್ಲ, ಅದಕ್ಕೆಲ್ಲ ಬಾದಾಮ್ ಮಿಲ್ಕ್ ಮಿಕ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಹಾಕಿದ್ದೀನಿ. ನೋಡಿ, ಇದು ಒಂದು 5 ನಿಮಿಷ ಕುದೀಲಿ. ನೋಡಿ, ನಾನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಒಂದು 5 ನಿಮಿಷ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾನು ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ನೋಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಂದಿದೆ. ನೋಡಿ, ಡ್ರೈ ಫ್ರೂಟ್ಸ್ ಬಂದುಬಿಟ್ಟು ನಮ್ಮ ಮನೇಲಿ ಜಾಸ್ತಿ ಯಾರೂ ತಿನ್ನೋದಿಲ್ಲ, ಅದಕ್ಕೆ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಸೇರಿಸ್ಕೋಬೋದು. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ಇದು ಚೆನ್ನಾಗಿ ತಣ್ಣಗೆ ಆಗ್ತಾ ಗಟ್ಟಿ ಆಗುತ್ತೆ. ನನಗೆ ಈ ಕನ್ಸಿಸ್ಟೆನ್ಸಿ ಸಾಕು. ನೋಡಿ, ನಾನೀಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಅಷ್ಟೇ, ಸಿಂಪಲ್ಲಾಗಿ ಆಯ್ತಲ್ವಾ? ಅಷ್ಟೇ ಈ ರೆಸಿಪಿ. ನೋಡಿ, ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.